ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಅಹಿರ್ಬುದ್ಧೇನಾಮಕ ರುದ್ರ ಅಂತರ್ಗತ ಶ್ರೀ ನಾರಾಯಣಾಯ ನಮಃ. ನಾರಾಯಣ ಅನ್ನೋದು ನಮ್ಮ ನರ ನಾಡಿಗಳಲ್ಲಿ ಎಲ್ಲವೂ ರಕ್ತ ಹರಿದಂಗ ಚಲನ ಆಗ್ತಿರ್ಬೇಕು. ನಿಮ್ಮ ನಾಲಿಗೆಯಲ್ಲಿ ಯಾವಾಗಲೂ ಅದು ಉಚ್ಚಾರವಾಗ್ತಿರಬೇಕು. ಬಹುಶಃ ಯಾವತ್ತು ಹೇಳ್ತಿರೋ ಯಾವತ್ತು ಹೇಳಲ್ವೋ, ಈ 33 ದಿನಗಳು ಅದಕ್ಕೆ ಅಂತ ಬಂದಿದೆ. ಈ ಮಂತ್ರವನ್ನು ಹೇಳಿದರೆ, ನಾರಾಯಣನ ಮಂತ್ರವೇ ಹೇಳಿದರೆ ನಷ್ಟವಾಗಲಾರದು, ನಮಗೆ ತಾಪತ್ರಯಗಳು ಬರಲಾರದು. ಅದಕ್ಕಾಗಿ ಈ ದಿನ ಈ ಮಂತ್ರಾನುಷ್ಠಾನವನ್ನು ಹೇಳಿಕೊಳ್ತೀರಿ. ಒಂದೊಂದು ಸಲ ಯಾರೋ ದೂರದವ್ರು ಬಂದು ನಮಗೆ ಸಹಾಯ ಮಾಡಿಬಿಡ್ತಾರೆ. ಅವಾಗ ನಮಗೆ ಸಂಬಂಧವೂ ಅಲ್ಲ, ಸ್ನೇಹಿತರು ಅಲ್ಲ. ಒಟ್ಟಾರೆಯಾಗಿ ನಮ್ಮ ಕಣ್ಣು ಮುಂದಗಡೆ ಯಾವತ್ತೋ ಒಂದು 15 ನಿಮಿಷ ಮಾತಾಡಿದವರು ನಮ್ಮ ದೊಡ್ಡ ತಾಪತ್ರ ನಿವಾರಣೆ ಮಾಡ್ತಾರೆ. ಅಂಥದ್ದಾಗ್ಬಿಡತಕ್ಕಂಥದ್ದು. ಅದನ್ನೇ ಹೇಳ್ತಾರೆ, ಎತ್ತಣ ಕೋಗಿಲೆ ಎತ್ತಣ ಮಾಮರ ಅಂತ. ಎಲ್ಲಿನವರು, ಇನ್ಯಾರೋ, ಅವ್ರ್ಯಾರೋ ಇವ್ರ್ಯಾರೋ, ಒಬ್ರಿಗೊಬ್ಬರ ಸಂಬಂಧವೇ ಇಲ್ಲ. ಒಟ್ಟಾರೆ ಭಗವಂತನ ಕೃಪೆ ಆಯಿತೆಂದರೆ ಹಾಗೇನೇ ಇರುತ್ತೆ. ಅದಕ್ಕೇನು ಸಂಬಂಧ ಬೇಕಾಗಿಲ್ಲ, ಬಟ್ ಸಂಬಂಧ ಇರುತ್ತೆ, ಅದು ಅವನು ಗೊತ್ತಿರುತ್ತೆ. ಯಾವ ಜನ್ಮದಲ್ಲಿ ಇವ್ರ ಸಂಬಂಧ ಇದ್ರು, ನಿಮಗೆ ಏನಾದ್ರೂ ಇವರು ಬಹುಶಃ ಬಾಕಿ ಇತರ ಗೊತ್ತಿಲ್ಲ. ಆ ರೀತಿಯಾಗಿ ನಿಮಗೆ ಸಹಾಯ ಮಾಡಲಿಕ್ಕೆ ಡಾಕ್ಟ್ರು ಕೂಡ ಹಾಗೇನೆ, ಅಂದ್ರೆ ವೈದ್ಯನು ಕೂಡ ಹಾಗೇನೆ, ನಿಮಗೆ ತೀರ್ಮಾನ ಕೊಡತಕ್ಕಂಥ ಜಡ್ಜು ಕೂಡ ಹಾಗೇನೆ. ನಿಮ್ಮ ಭಾಗ್ಯದಲ್ಲಿದ್ದರೆ ಇವೆಲ್ಲ ಬಂದು ಸೇರುವಂಥದ್ದು. ಅದಕ್ಕಾಗಿ ನಿಮ್ಮ ಭಾಗ್ಯದಲ್ಲಿ ಯಾವುದಿತ್ತೋ ಅಂಥದ್ದನ್ನ ಶೀಘ್ರವಾಗಿ ಇನ್ನೆಷ್ಟೋ ವರ್ಷಗಳು ಕೊಡೋದನ್ನ ಇವತ್ತೇ ಆ ಅದೃಷ್ಟ ನಮಗೆ ಕೊಡ್ಲಿ ಅಂತ ಹೇಳ್ಕೊಳ್ಳೋ ಮಂತ್ರ ನಾರಾಯಣ ನಾರಾಯಣ ನಾರಾಯಣ. ಶುಭಂ ಭೂಯಾತ್. ಒಳಿತಾಗಲಿ.